ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಕಣ್ಣು ಕುರುಡಾದ್ರೆ ಬಾಯಿ ಕುರುಡೆ, ರಾಮು ರಾಮು ಬೇಗ ಬಾರೋ ಇಲ್ಲಿ. ಏನಕ್ಕ ಅಷ್ಟೊಂದು ಆತುರವಾಗಿ ಕರಿತಿದೀಯಲ್ಲ, ಏನ್ ಸಮಾಚಾರ? ನನಗೆ ಈ ಮುಸ್ಕಿನ್ ಜೋಳದ ಕಾರ್ನ್ ಫ್ಲೇಕ್ಸ್ ಅಂತಾರಲ್ಲ ಅದು ಬೇಕಾಗಿತ್ತು ಕಣೋ. ಬೇಗ ಹೋಗಿ ತಂದ್ಕೊಡಪ್ಪ ಪ್ಲೀಸ್. ಆಯ್ತಕ್ಕ, ಆದ್ರೆ ಅದು ಯಾವ ಅಂಗಡಿನಲ್ಲಿ ಸಿಗುತ್ತೆ ನಂಗೆ ಗೊತ್ತಿಲ್ವಲ್ಲ. ಎಲ್ಲ ಅಂಗಡಿನಲ್ಲೂ ಸಿಗುತ್ತಾ ಹೇಗೆ? ನೋಡೋ ರಾಮು, ಅದೆಲ್ಲ ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿರೋದು ಒಂದು ಅಂಗಡಿ ಇದೆ ಸಿಟಿನಲ್ಲಿ, ಅಲ್ಲಿಗೆ ಹೋಗಿ ತಗೊಂಬ ಆಯ್ತಾ? ಎಲ್ಲಿದೆ ಹೇಳ ಅಂಗಡಿ? ಈಗ ನೋಡು, ನಮ್ಮನೆ ಹಿಂಭಾಗದ ರಸ್ತೆ ಇದೆ ಅಲ್ವಾ, ಅಲ್ಲಿ 1.5 ಕಿಲೋಮೀಟರ್ ಅಷ್ಟು ಸೀದಾ ಹೋಗು. ಅಲ್ಲಿಂದ ಹಾಗೆ ಹೋಗ್ತಾ ಇದ್ರೆ ನೀರಿನ ಟ್ಯಾಂಕ್ ಸಿಕ್ಕುತ್ತೆ. ಅದರ ಪಕ್ಕದ ರಸ್ತೆಯಲ್ಲಿ ಒಂದು ಅರ್ಧ ಫರ್ಲಾಂಗ್ ಹೋಗು ಆಯ್ತಾ? ಅಲ್ಲಿಂದ ಬಲಕ್ ಹೋದ್ರೆ ಒಂದು ಮಣ್ಣು ರಸ್ತೆ ಸಿಕ್ಕುತ್ತೆ. ಅಲ್ಲಿಂದ ಸೀದಾ ಹೋಗು. 2ನೇ ಕ್ರಾಸ್ನಲ್ಲಿ ತಿರುಕೋ. ಅಲ್ಲಿ 6ನೇ ಅಂಗಡಿ ಪಕ್ಕಾನೆ ಒಂದು ಗಲ್ಲಿ ಬರುತ್ತೆ. ಆ ಗಲ್ಲಿಲ್ ತಿರ್ಕೋ. ಗಲ್ಲಿಲ್ ತಿಳ್ಕೊಂಡ್ಮೇಲೆ ಅಲ್ಲೇ ಒಂದು ಮೂಲೆ ಅಂಗಡಿ ಇದೆ, ಅದೇ ಕಣೋ. ಏನಕ್ಕ ಅದು? ಅದೇ ಸರಿಯಾಯ್ತು, ಜೋಳದ ಕಾರ್ನ್ ಫ್ಲೇಕ್ಸು. ಸರಿ. ಈಗ ನೀನ್ ಹೇಳಿದ ಅಂಗಡಿ ಗುರುತಂತೂ ನನಗೆ ಜ್ಞಾಪಕ ಇಟ್ಕೊಳ್ಳೋದು ಭಾರಿ ಕಷ್ಟ. ತಾಳು, ಒಂದು ಪೇಪರ್ ತಗೊಂಡ್ಬರ್ತೀನಿ, ನಿಧಾನವಾಗಿ ಹೇಳು, ಗುರ್ತಾಕತೀನಿ. ಅಯ್ಯೋ ರಾಮ, ಕಣ್ ಕುರುಡಾದ್ರೆ ಬಾಯಿ ಕುರುಡೆ ಅನ್ನೋ ಹಾಗಾಯ್ತು ನಿನ್ ಕತೆ. ಯಾರನ್ನಾದ್ರೂ ಕೇಳ್ಕೊಂಡು ಹೋಗೋ, ಸಿಕ್ಕತ್ತೆ ಅಂಗಡಿ. ಆಯ್ತಕ್ಕ, ಹೋಗ್ತೀನಿ. ನೀನ್ ಹೇಳಿದ ಅಂಗಡಿನ ಪತ್ತೆ ಮಾಡ್ತೀನಿ. ನಿನಗ್ ಬೇಕಾದ ಪಾಪ್ಕಾರ್ನ್ ತಂದೆ ಕೊಡ್ತೀನಿ. ಪಾಪ್ಕಾರ್ನ್ಸ್ ಅಂತೆ, ಪಾಪ್ಕಾರ್ನ್ಸ್ ಅದೆಲ್ಲ ಕಣೋ, ಮುಸ್ಕಿನ್ ಜೋಳದ ಫ್ಲೇಕ್ಸು. ಆಯ್ತಕ್ಕ, ತರ್ತೀನಿ ಬಿಡು. ಮತ್ತೆ ನೀನು ಆವಾಗಲೇ ಗಾದೆ ಹೇಳದಿಯಲ್ಲ, ಕಣ್ ಕುರುಡಾದ್ರೆ ಬಾಯಿ ಕುರುಡೆ ಅಂತ. ಏನಕ್ಕ ಅದರ ಅರ್ಥ, ತಾತ್ಪರ್ಯ, ಭಾವಾರ್ಥ ನಿನ್ನ ಭಾಷೆಯಲ್ಲೇ ಹೇಳೋದೇ ಆದ್ರೆ ಗಾದೆಯ ಅಂತರಂಗ ಬಹಿರಂಗ ಎಲ್ಲ? ಕಣ್ಣು ಕುರುಡಾದ್ರೆ ಬಾಯಿ ಕುರುಡೆ, ಗಾದೆಯ ಬಹಿರಂಗದ ಅರ್ಥ ಚೆನ್ನಾಗಿ ಗೊತ್ತಾಗ್ತಾ ಇದೆಯಲ್ಲ ಕಣ. ಅಲ್ಲಕ್ಕ, ಕಣ್ಣಿಗೇನೋ ಕುರುಡಾಗ್ಬೋದು, ಅಂಧತ್ವ ಬರ್ಬೋದು. ಆದ್ರೆ ಬಾಯಿ ಕುರುಡೆ ಅಂದ್ರೆ ಏನರ್ಥ? ಬಾಯಿಗೆಲ್ಲಾದ್ರೂ ಕುರುಡಾಗಕ್ ಸಾಧ್ಯವೇ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ, ನೀನೇ ವಿವರಿಸಿ ಹೇಳಕ್ಕ. ನೋಡೋ ರಾಮು, ಈಗ ಕಣ್ಣು ಬಾಯಿ ನಮ್ಮ ಶರೀರದ ಮುಖ್ಯವಾದ ಅಂಗಗಳು ಅಲ್ವಾ? ಕಣ್ಣಿಲ್ಲದಿದ್ರೂ ಕಷ್ಟ, ಬಾಯಿ ಇಲ್ಲದಿದ್ರೂ ಕಷ್ಟ. ಆದ್ರೆ ಜೀವನ ಅಂತೂ ನಿಲ್ಲೋದಿಲ್ಲ, ನಡ್ಕೊಂಡು ಹೋಗ್ತಾನೇ ಇರುತ್ತೆ ಅಲ್ವಾ? ಅಕ್ಕ, ನಮ್ಮ ಸಮಾಜದಲ್ಲಿ ದೃಷ್ಟಿ ಕಳ್ಕೊಂಡು ಅಂಧತ್ವದಿಂದ ಬದುಕ್ತಾ ಇರೋರು ಅದೆಷ್ಟು ಜನ ಇದಾರಲ್ವನಕ್ಕ? ಇದಾರೆ ಕಣೋ. ಆದ್ರೆ ಅವರೆಲ್ಲ ಜೀವನದ ಬಗ್ಗೆ ನಿರಾಶರಾಗಬೇಕಾಗಿಲ್ಲ. ಯಾಕೆಂದ್ರೆ ಅವರ ಸಹಾಯಕ್ಕೆ, ಶಿಕ್ಷಣದ ಅಗತ್ಯಕ್ಕೆ ಅಂತ ಅನೇಕ ಕ್ಷೇಮಾಭಿವೃದ್ಧಿ ಕೆಲಸಗಳನ್ನ ಸರ್ಕಾರೇತರ ಸಂಸ್ಥೆಗಳು ಕೈಗೊಂಡಿರೋದನ್ನ ನಾವು ನೋಡ್ತಾನೇ ಇರ್ತೀವಲ್ವಾ? ಹೌದಕ್ಕ, ಬ್ರೈಲ್ ಲಿಪಿ ಅಂತೂ ಅಂಧತ್ವ ಇರೋರ್ಗೆ ಒಂದು ವರದಾನ ಅಂತಲೇ ಹೇಳ್ಬೋದು. ಇರ್ಲಿ, ಈಗ ವಿಷಯಕ್ಕೆ ಬರೋಣವಾ. ಮಾತಾಡಕ್ಕಾಗದೆ ಇರೋರು ದೃಷ್ಟಿ ಸಹಾಯದಿಂದ, ಸಂಜ್ಞೆಗಳಿಂದ ಸಂಭಾಷಿಸಬಹುದಲ್ವಾ? ಹೀಗೆ ಒಂದಂಗದಲ್ಲಿ ನ್ಯೂನತೆ ತೊಂದರೆ ಇದ್ರೂ ಇನ್ನೊಂದು ಅಂಗ ಸಹಜವಾಗಿ ನೆರವಾಗಬಲ್ಲದು ಅನ್ನೋದನ್ನ ಈ ಗಾದೆ ಬಾಯಿ ಕುರುಡೆ ಅಲ್ವಲ್ಲ ಅನ್ನೋ ಅರ್ಥದಲ್ಲಿ ಸೂಚಿಸುತ್ತೆ. ಇನ್ನು ಗಾದೆಯ ಅಂತರಾರ್ಥಕ್ಕೆ ಬಂದ್ರೆ, ಎಷ್ಟೋ ಸಲ ನಾವು ಕಣ್ಣಿದ್ದು ಕಣ್ಣಿಲ್ದೇ ಇರೋರ್ ತರಹ ವರ್ತಿಸ್ತಾ ಇರ್ತೀವಲ್ವಾ? ಬಾಯಿದ್ದು ಮಾತೇ ಬರಲ್ವೇನೋ ಅನ್ನೋ ತರಹ ವರ್ತಿಸ್ತಾ ಇರ್ತೀವಲ್ವಾ? ಇಂಥ ಸಂದರ್ಭದಲ್ಲಿ ಹೀಗೆ ಮಾಡ್ತಾ ವೃಥಾ ಕಾಲಹರಣ ಮಾಡೋದು ಸರಿಯಲ್ಲ ಅಂತ ಈಗ ಅದೇ ತಿಳಿಸುತ್ತೆ. ಅಕ್ಕ, ಸ್ವಲ್ಪ ವಿವರಿಸಿ ಹೇಳಕ್ಕ, ನನಗರ್ಥ ಆಗೋ ಹಾಗೆ. ಸರಿ ಆಯ್ತು. ಈಗ ನೋಡೋ ರಾಮು, ನಾವಿರೋ ಜಾಗ ಬಿಟ್ಟು ಎಲ್ಲಾರು ಪರಸ್ಥಳಗಳಿಗೆ, ದೂರದ ಊರುಗಳಿಗೆ ಹೋದಾಗ ತಲುಪಬೇಕಾದ ಸ್ಥಳ ತಲುಪದೇ ಹೋದ್ರೆ ಹುಡುಕೋದು ತುಂಬ ಕಷ್ಟ ಆಗುತ್ತಲ್ವಾ?
ನೋಡದೇ ಇರೋ ಗೊತ್ತಿಲ್ಲದೆ ಇರೋ ಸ್ಥಳಗಳಲ್ಲಿ ಕಣ್ಣಿದ್ದು ಆಗ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಸುಮ್ಮನೆ ಸುತ್ತಾ ಇದ್ರೆ ಸಮಯನೂ ವ್ಯರ್ಥ ಅಷ್ಟೇ, ಆಯಾಸನೂ ಆಗತ್ತೆ ಅಲ್ವಾ? ಹೌದಕ್ಕ, ನಾನು ಸಿಟಿನಲ್ಲಿ ಕೆಲವ್ರನ್ನ ನೋಡಿದ್ದೀನಿ. ಏನೋ ಅಲ್ಲಿ ಇಲ್ಲಿ ನೋಡ್ಕೊಂಡು ಬೋರ್ಡ್ನ ಓದ್ಕೊಂಡು ಸುತ್ತಾನೇ ಇರ್ತಾರೆ. ಸುತ್ತಿದ ರಸ್ತೆಗೇನೆ ತಿರ್ಗಾ ಬರ್ತಿರ್ತಾರೆ, ಗುರಿ ಮಾತ್ರ ತಲುಪಿರೋಲ್ಲ. ಆದರೆ ಅವರಿಗೆ ಇನ್ನೊಬ್ಬರನ್ನ ಅದರ ಬಗ್ಗೆ ಕೇಳಕ್ಕೆ ಏನೋ ಒಂಥರ ಬಿಗುಮಾನ, ಕೇಳಲ್ಲ, ಸುತ್ತಿ 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 ಸುಣ್ಣ ಆಗ್ಬಿಡ್ತಾರೆ. ಅಂಥವ್ರನ್ನ ನೋಡೇ ಕಣೋ ಈ ಗಾದೆ ಹುಟ್ಕೊಂಡಿರ್ಬೋದು. ಕಾಲಹರಣ ಮಾಡೋ ಬದಲು ಗೊತ್ತಿಲ್ದಿದ್ರೆ ಯಾರನ್ನಾದರೂ ಅದೇ ಸ್ಥಳದವ್ರನ್ನ ಕೇಳಿದ್ರೆ ಎಷ್ಟು ಒಳ್ಳೇದಲ್ವಾ? ಸಮಯನೂ ಹಾಳಾಗಲ್ಲ ಅಲ್ವಾ? ಹೌದಕ್ಕ, ಸಮಯದ ಬೆಲೆ ತಿಳಿದವ್ರು ಯಾರೂ ಹೀಗೆ ಮಾಡಲ್ಲಕ್ಕ. ಆದರೆ ಸಮಯದ ಬೆಲೆ ತಿಳ್ಕೊಳ್ಳೋದು ಎಲ್ಲರಿಗೂ ತುಂಬ ಮುಖ್ಯ ಅಲ್ವಾ? ಗುರಿ ಇಲ್ಲದೆ ವ್ಯರ್ಥವಾಗಿ ಸುತ್ತೋ ತರಹ, ಕಾಲಹರಣ ಮಾಡೋ ತರಹನೇ ವ್ಯಕ್ತಿಗಳು ವಿಚಾರ ಮಾಡದೆ ಕೆಲಸಗಳನ್ನ ಮಾಡಿ ಸಮಯ ಹಾಳು ಮಾಡ್ತಾರೆ. ಅದರಿಂದ ಕಷ್ಟನೂ ಅನುಭವಿಸ್ತಾರೆ. ಅಂಥವ್ರನ್ನ ನೋಡೇ ಹಿರಿಯರು ಕೇಳೋದು, ಕಣ್ ಕುರುಡಾದ್ರೆ ಬಾಯಿ ಕುರುಡೆ ಅಂತ. ಅಂದರೆ ಅಕ್ಕ, ಎಷ್ಟೋ ಕೆಲಸಗಳನ್ನು ಸಂಗತಿಗಳನ್ನು ನಮಗೆ ತಿಳಿದೇ ಇದ್ದರೆ ಬೇರೆಯವರಿಂದ ತಿಳ್ಕೊಂಡು ಮುಂದುವರೆದ್ರೆ ಒಳ್ಳೇದಲ್ವೇನಕ್ಕ? ಹೌದು ರಾಮು, ನಮಗೆ ಒಂದು ಪಕ್ಷ ತಿಳಿದಿದ್ರು ಇನ್ನೊಬ್ಬರ ಸಲಹೆ ತಗೊಳ್ಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಸೋಮೇಶ್ವರ ಶತಕದಲ್ಲಿ ಹೇಳಿಲ್ವಾ, ಕೆಲವೊಂಬಲ್ಲವರಿಂದ ಕಲ್ತು ಕೆಲವೊಮ್ಮಾಳ್ಪವರಿಂದ ಕಲ್ತು ಅಂತ. ಹಾಗೆ ತೆರೆದ ಮನಸ್ಸಿನಿಂದ ನಾವು ನಮಗೆ ಗೊತ್ತಿಲ್ಲದ ಕಾರ್ಯಗಳನ್ನು ಸಂಗತಿಗಳನ್ನು ತಿಳ್ಕೋಬೇಕು ಅಂತ ಈ ಗಾದೆ ಸಾರಿ ಸಾರಿ ಹೇಳುತ್ತೆ ಕಣೋ. ಸಮಯದ ಬೆಲೆ ಪ್ರಾಮುಖ್ಯತೆ ಬಗ್ಗೆನೂ ಇದು ತಿಳಿಸುತ್ತಲ್ವಾ? ಹೌದು, ಖಂಡಿತ. ಈಗ ಸಮಯ ಎಷ್ಟಾಗಿದೆ ನೋಡು, ಬೇಗ ತಿಂಡಿ ತಿಂದ್ಕೊಂಡು ಅಂಗಡಿಗೆ ಹೋಗ್ಬಾಪ ಜಾಣ. ಏನಕ್ಕ ತಿಂಡಿ? ಪಾಲಕ್ ಪೂರಿ ಚಟ್ನಿ. ಹಾ, ಪಾಲಕ್ ಪೂರಿ ಚಟ್ನಿ ಬೇಗ ಕೊಡಕ್ಕ. ಓಕೆ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ NK ಶಿವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.